ಚಿಕ್ಕಬಳ್ಳಾಪುರದ ಗ್ರಾಮ ದೇವತೆ ಶ್ರೀ ಗಂಗಮ್ಮನ ದೇವಸ್ಥಾನದಲ್ಲಿ 1000 ಒಂದು ತೆಂಗಿನಕಾಯಿಯನ್ನು ಹೊಡೆದು ಏನು ನಮ್ಮ ನಾಯಕರಾದ ಡಾಕ್ಟರ್ ಸುಧಾಕರ್ ಸಾಹೇಬರು ಅತಿ ಹೆಚ್ಚಿನ ಮತಗಳಿಂದ ಗೆದ್ದರೆ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ಮತ ಬಂದು 1000 ಒಂದು ತೆಂಗಿನಕಾಯಿ ಹೊಡೆದು ಅಂತ ಅರಿಕೆ ಮಾಡಿಕೊಂಡಂಥ ಭಕ್ತಾದಿಗಳು ಹಾಗೂ ಮುಖಂಡರು ಎಲ್ಲ ಸೇರಿ ಈ ದಿನ ಒಂದು ದೇವರ ಅರಿಕೆಯನ್ನು ತೀರಿಸುವಂಥ ಒಂದು ಕಾರ್ಯಕ್ರಮ ಈ ದಿನ ಮಾಡಿದ್ದಾರೆ. ಮತ್ತು ಏನು ನಮ್ಮ ನಾಯಕರಿಗೆ ಒಳ್ಳೆಯದಾಗಲಿ, ರಾಜಕೀಯ ಭವಿಷ್ಯದಲ್ಲಿ ಇನ್ನೂ ಅತಿ ಉನ್ನತ ಹುದ್ದೆಗೆ ಹೋಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ಕೆಲಸಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆ ಉತ್ತಮವಾದಂಥ ಒಂದು ಸ್ಥಾನ ದೊರಕಿ ಇಡೀ 8 ಕ್ಷೇತ್ರಕ್ಕೆ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಬೇಕಂತ ತಮ್ಮಲ್ಲಿ ಎಲ್ಲ ಮನವಿ ಮಾಡುತ್ತಾ, ಮತ್ತು ಏನು ಈ ದಿನ ನಮ್ಮದು ಒಂದು ಅರಿಕೆ ಇದೆ. ನಾವು ಸುಧಾಕರನ್ನ ಗೆದ್ದರೆ ನಿಜವಾಗ್ಲೂ ಧರ್ಮಸ್ಥಳಕ್ಕೆ ಹೋಗಿ ಪೂಜೆ ಮಾಡಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಸಮೇತ ಅರಿಕೆ ಮಾಡ್ಕೊಂಡಿದ್ದೀವಿ. ಮತ್ತು ಉಜಿರೆ ಅಂತ ಅಲ್ಲಿ ಒಂದು ಸಣ್ಣ ಗ್ರಾಮ ಇದೆ, ಸೂರ್ಯ ದೇವಸ್ಥಾನ ಇದೆ, ಮಣ್ಣಿನ ಅರಿಕೆ ಅಲ್ಲಿ ಒಂದು ಅರಿಕೆ ಮಾಡ್ಕೊಂಡಿದ್ವಿ. ಅದು ಸಮೇತ ಈ ಮುಖಾಂತರ ನಾವು ಧರ್ಮಸ್ಥಳಕ್ಕೆ ಹೋಗಿ ಅವರ ಗೆದ್ದಿರೋದ್ರಿಂದ ಒಂದು ಪೂಜೆಯನ್ನು ಮಾಡಿಸುವಂಥ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಮತ್ತು ಏನು ನಮ್ಮ ನಾಯಕರ ಬಗ್ಗೆ ಇಲ್ಲಿನ ಏನು ಶಾಸಕರು ಒಂದು ಮಾತನ್ನು ಹೇಳಿದರು, ದುರಂಕಾರವಾಗಿ ಪಾರ್ಲಿಮೆಂಟ್ ಮೆಟ್ಟಿಲು ಹತ್ತಿಸಲ್ಲ ಅಂತ ಹೇಳಿದರು. ಆದರೆ ಈ ದಿನ ಈ ಕ್ಷೇತ್ರದ 8 ಕ್ಷೇತ್ರದ ಜನ ಯೋಚನೆ ಮಾಡಿ ಅವರಿಗೆ ಮತ ನೀಡಿ ಅತಿ ಹೆಚ್ಚಿನ ಮತಗಳನ್ನು ನೀಡಿ ಲೋಕಸಭೆಗೆ ಕಳಿಸುವಂಥ ಒಂದು ಇದನ್ನು ತಿಳಿಸಿದ್ದಾರೆ. ಮಾನ್ಯ ಪ್ರದೀಪ್ ಅವರೇ, ನಿಮ್ಗೆ ಹೇಳ್ತೀವಿ, ಈ ಕ್ಷೇತ್ರದ ಜನ ಮನಸ್ಸು ಮಾಡಿದ್ರೆ ನಿಮಗೆ ಪಂಚಾಯತಿ ಮೆಟ್ಲು ಸಮೇತ ಹತ್ತಲ್ಲ. ಈ ಒಂದು ಚಾಲೆಂಜ್ಗಳನ್ನು ನಿಲ್ಲಿಸಿ ನೀವು MLA ಆಗಿದ್ದೀರ, ಒಳ್ಳೆ ಕೆಲಸ ಮಾಡಿರಿ, ಅದಕ್ಕೆ ಜನ ತುಂಬ ನಿಮಗೆ ಗೌರವ ಕೊಡ್ತಾರೆ. ನಿಮಗೆ ಕೊಡ್ತಿದ್ರು ಆ MLA ಒಂದು ಹುದ್ದೆ ಇದೆಯಲ್ಲ, ಅದಕ್ಕಾದ್ರೂ ಕೊಡ್ತಾರೆ. ನೀವು ಇಷ್ಟು ದಿನ ಆಗಿ ಒಂದು ಪೂಜೆ ಮಾಡಿಲ್ಲ, ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮಗಳು ಮಾಡಲಿಲ್ಲ, ಒಂದು ರೂಪಾಯಿ ಏನು ಸರ್ಕಾರದಿಂದ ಬರತಕ್ಕಂಥ ಅನುದಾನ ತಂದು ಒಂದು ಪೂಜೆ ಮಾಡಿಲ್ಲ ಅಂತ ಏನು ಮಹಾ ನಾಯಕರು, ನಮ್ಮ ನಾಯಕರು ಇಷ್ಟು 8 ವರ್ಷದಿಂದ ಅತಿ ಹೆಚ್ಚು ರಾಜ್ಯದಲ್ಲಿ ಏನಾದರೂ ಅನುದಾನ ತಂದು ಅಭಿವೃದ್ಧಿ ವಿಚಾರದಲ್ಲಿ ಅವರು ಅಭಿವೃದ್ಧಿ ಮಾಡಿದರೆ ಅದು ಡಾಕ್ಟರ್ ಸುಧಾಕರ್ ಸಾಹೇಬರು. ಅವರನ್ನು ಕೀಳಾಗಿ ಇನ್ನು ಮುಂದೆ ಏನಾದರೂ ನಿಜವಾಗಲೂ ಮಾತಾಡಿದ್ರೆ ಇದು ಕೌಂಟ್ರಲ್ಲ, ಎಚ್ಚರಿಕೆ ಅಲ್ಲ, ನಿಜವಾಗಲೂ ನಾವು ಬೇರೆ ರೀತಿ ಮಾತಾಡಬೇಕಂತೆ. ಆದರೆ ನಮ್ಮ ನಾಯಕರು ಯಾವತ್ತೂ ಆ ರೀತಿ ಮಾತಾಡಬೇಡಿ ಅಂತ ಸಂಸ್ಕೃತಿ ಹೇಳಿಕೊಟ್ಟಂಥ ನಾಯಕರು ನಮ್ಮ ನಾಯಕರು. ಆದ್ದರಿಂದ ದಯವಿಟ್ಟು ಹೇಳ್ತೀವಿ, ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡುವಾಗ ದಯವಿಟ್ಟು ನೀವು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತೇವೆ. ಮತ್ತು ಈ ದಿನ ನಮ್ಮ JDS ನಾಯಕರು ಮತ್ತು ಏನು BJPಯ ನಾಯಕರು ಅತಿ ಹೆಚ್ಚಾಗಿ ಮತ ಕೊಟ್ಟಿರ್ತಕ್ಕಂಥ ಏನು ಕ್ಷೇತ್ರದ ಜನ ಇದ್ದೀರಿ, ಅವರಿಗೆಲ್ಲ ಒಳ್ಳೆಯದಾಗಲಿ, ಶ್ರೀ ಗಂಗಮ್ಮ ದೇವಿ ಅವರಿಗೆ ಒಳ್ಳೇದು ಮಾಡಲಿ ಅಂತ ಶುಭ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ.